ಮಾಡಲಿಲ್ಲ ಅಂದರೆ ಎಲ್ಲ ಬೀದಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಥರ ಊರಿನ ಸ್ವಾಸ್ಥ್ಯ ಕೆಡುತ್ತೆ. ಊರಿನಲ್ಲಿ ರೋಡಲ್ಲಿ ಓಡಾಡೋದು, ಫುಟ್ಪಾತಲ್ಲಿ ಹೋಗೋದು, ಜನ ಎಲ್ಲರಿಗೂ ತೊಂದರೆ ಆಗೋದು ಬೇಡ. ಅದೇ ಅವರೆಲ್ಲರೂ ಕೂಡ ಒಂದು ಕಡೆ ಸುಸಜ್ಜಿತವಾಗಿ ಸ್ವಾಭಿಮಾನದಿಂದ ಬದುಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ಉದ್ದೇಶ. ಅದನ್ನು ನಾನು ಮಾತಾಡ್ತೀನಿ. ಈಗ ನಮಗೆ ಇಮಿಡಿಯೇಟಾಗಿ ಕೆಲಸ ಮಿಷಿನ್ ವಾರ್ ಫೂಟಿಂಗಲ್ಲಿ ನಡೆಯುತ್ತೆ, ಸಮರೋಪಾದಿನಲ್ಲಿ ಕೆಲಸ ನಡೆಯುತ್ತೆ. ಹಾಗಾಗಿ ಎಲ್ಲ ಕೆಲಸನೂ ನೀವು ನೋಡ್ತಾ ಇಲ್ಲ. ಒಂದು ಹಿಡಿದ್ರೆ ಅದು 8 ತಿಂಗಳು 9 ತಿಂಗಳಲ್ಲಿ ಅದನ್ನು ರಾತ್ರಿ ವರ್ಕ್ಗಳು ನಡೀತಾ ಇದ್ದಾರೆ. ಅದೇ ಮಾದರಿನಲ್ಲಿ ಇದನ್ನು ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಹಾಗಾಗಿ ನಾವೆಲ್ಲ ಸಹಕರಿಸಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ಅಂಶ ಅಂತ. ಸೊ ಈಗ ಅದ್ರ ಬಗ್ಗೆ ನಾವು ಹೇಳಿರೋದ್ರಿಂದ ಅದನ್ನು ಲಾಸ್ಟ್ ಮಾಡಿ ನೀವು ಈಗ ನೋಡಪ್ಪ, ಆಗಲೇ ಹೇಳಿ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಇದೆಲ್ಲ ಜೀವದ ಜೊತೆ ನಾವು ಇದು ಮಾಡೋಕ್ಕಾಗಲ್ಲ. ಇದು ಈ ಮಳೆಗಾಲ ಬರುತ್ತೆ, ನೆಕ್ಸ್ಟ್ ಜೂನ್ 1ನೇ ತಾರೀಕಿಂದ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮೇ ಎಂಡಲ್ಲಿ ಮಳೆಗಾಲ ಪ್ರಾರಂಭ ಆಗೋಗ್ಬಿಡುತ್ತೆ, ಗೊತ್ತಾಯ್ತಾ? ಮಾನ್ಸೂನ್ ಪ್ರಾರಂಭ ಆಗೋಗ್ಬಿಡುತ್ತೆ. ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸ್ಟೆಬಿಲಿಟಿ ಸರ್ಟಿಫಿಕೇಟಲ್ಲಿ ಭಾಳ ಕ್ರಿಟಿಕಲಿ ಡೇಂಜರ್ಡ್ ಅಂತ ಅವರು ವರದಿ ಮಾಡಿದ್ದಾರೆ. ಇದು ಎಷ್ಟು ಸೀರಿಯಸ್ ಆಗಿದೆ ಅಂತಂದರೆ ಏನು ಬೇಕಾದ್ರೂ ಕೊಲ್ಯಾಪ್ಸ್ ಆಗ್ಬೋದು, ಯಾರಿಗೆ ಬೇಕಾದ್ರೂ ಹಾನಿ ಆಗ್ಬೋದು, ಆ ಥರ ಇದೆ ಬಿಲ್ಡಿಂಗ್. ಅದಿಲ್ಲ ಅಂದಿದ್ರೆ ನಾವು ಅಲ್ಲೇ ಬಿಲ್ಡಿಂಗ್ ಮೇಲೇ ಆಲೆ ಕಟ್ಟಿ ಅದನ್ನೇ ರಿಪೇರಿ ಮಾಡಿ ಅದನ್ನೇ ಸುಸಜ್ಜಿತಗೊಳಿಸೋದಕ್ಕೆ ಯೋಜನೆ ಇದ್ದಿತ್ತು. ನಿಮ್ಮನ್ನು ಯಾರು ಹೊರ ಕಳಿಸ್ಬೇಕು ಆ ಪ್ಲಾನು ಇರಲಿಲ್ಲ, ಆ ಯೋಜನೆಯೂ ಇರಲಿಲ್ಲ. ಈಗ ಈ ಥರ ಸ್ಟೆಬಿಲಿಟಿ ಬಂದ ಮೇಲೆ ಅದಕ್ಕೆ ಸಮಯ ಇನ್ನೊಂದು ಮತ್ತೊಂದು ಭಾಳ ಕಷ್ಟ, ಗೊತ್ತಾಯ್ತಾ? 3 ತಿಂಗಳು ಅವೆಲ್ಲ ಔಟ್ ಆಫ್ 3 ತಿಂಗಳಲ್ಲಿ ನಾವು ಅರ್ಧ ಮುಗಿಸ್ಲೇಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಹಂಗಾಗಿ ಅಷ್ಟು ಟೈಮು ಅಷ್ಟು ಲಿವರೇಜು ಯಾರಿಗೂ ಈಗಾಗಲೇ ನಾವು ಮಾಡ್ತೀವಿ ಅನ್ನೋದನ್ನ ಲಿಖಿತವಾಗಿ ಅವ್ರಿಗೂ ಕೂಡ ನಾವು ಏನು ಡೈರೆಕ್ಷನಲ್ಲಿ ಕೊಡಬೇಕು ಅದನ್ನು ಕೂಡ ಅಷ್ಟನ್ನು ಅದನ್ನು ಕೊಡಿ. ನಿಮಗೂ ಕೂಡ ಅವ್ರಿಗೆ ಹೇಳಿದ್ದೀನಿ ಲಿಖಿತವಾಗಿ ಕೊಡ್ತೀವಿ ಅಂತ. ನಿಮಗೂ ಕೂಡ ಲಿಖಿತವಾಗಿ ಏನು ಕೊಡಬೇಕು ಅದನ್ನು ಕೊಡ್ತೀವಿ. ನೀವು ಕಟ್ಟಿರೋದು ಇರುತ್ತೆ, ನಿಮಗೆ ಮುಂದೆ ಮಾಡಬೇಕಾದ್ರೆ ನಿಮ್ಗೆ ಎಲ್ಲರಿಗಿನ್ನ ಆದ್ಯತೆ ಅವಕಾಶ ಕೊಡ್ತೀವಿ ಅಂತ ಆ ಮಾತನ್ನು ಏನು ಹೇಳಬೇಕು ಅದನ್ನು ಹೇಳಿ ಅಧಿಕೃತವಾಗಿ ಕೊಡ್ತೀವಿ. ಒಂದು ಸುಸಜ್ಜಿತವಾದ ಇಡೀ ಜಿಲ್ಲೆಯಲ್ಲಿ ಮಾದರಿಯಾದಂಥ ಒಂದು ಮಾರಾಟ ಕಾಂಪ್ಲೆಕ್ಸನ್ನು ಮಾಡೋ ಚಿಂತನೆ ಏನಿದೆ ಮಾನ್ಯ ಸಚಿವರಿಗಾಗಲಿ, ಇಡೀ ಇಲಾಖೆ ನಮ್ಮ ಒಂದು ನಗರಸಭೆಯವ್ರಿಗಾಗಲಿ, ನಮ್ಮದಾಗಲಿ ಏನು ಚಿಂತನೆ ಇದೆ ಅದಕ್ಕೆ ನಾವೆಲ್ಲ ಸಹಕರಿಸ್ತೀರಾ ಅನ್ನೋದು ನನ್ನ ಅಪೇಕ್ಷೆ ಇದೆ. ಬಹುಶಃ ನೀವು ಹೇಳಿರೋದೆಲ್ಲರೂ ಶ್ರೀನಿವಾಸ್ ಅವರು, ಕಲಿಮುಲ್ಲಾ ಅವರು, ರಾಜಣ್ಣ ಅವರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಏನಿದೆ ವಾಸ್ತವತೆ ಅಂತ ಹೇಳಿದ್ದಾರೆ. ನಮ್ಮ ಕಡೆಯಿಂದ ನೀವು ಎಷ್ಟು ಬೇಗ ತೆರವುಗೊಳಿಸ್ಕೊಡ್ತೀರೋ ಅಷ್ಟು ಬೇಗ ಕೆಲಸ ಪ್ರಾರಂಭ ಆಗೋದಕ್ಕೆ ಅನುಕೂಲ ಆಗುತ್ತೆ. ಕಮಿಷನರ್ ಅವರು ಇವತ್ತಿಂದಲೇ ಯಾವ್ಯಾವುದು ಖಾಲಿ ಇದ್ದಾವೆ ಒಳಗಡೆ ಏನಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋದು ಸ್ಲೋಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. 1 ವಾರದೊಳಗಡೆ ಎಲ್ಲರೂ ತೆರವುಗೊಳಿಸ್ಕೊಳ್ತಾರೆ. ಮತ್ತು ನೀವೇನು ಆಲ್ಟರ್ನೇಟ್ ಅವ್ರಿಗೆ ಜಾಗ ಹೇಳಿದ್ದೀರ ಅಲ್ಲಿ ನಮ್ಗೇನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಶೀಟಲ್ಲಿ ಇದರಲ್ಲಿ ತತ್ಕ್ಷಣ ಅದಕ್ಕೇನು ಒಂದು ಎಮರ್ಜೆನ್ಸಿಯಾಗಿ ಅವ್ರಿಗೆ ತಾತ್ಕಾಲಿಕವಾಗಿ ಏನು ಮಾಡ್ಕೊಡೋಕ್ಕೆ ಅವಕಾಶ ಆಗುತ್ತೆ ಅದನ್ನು ನೋಡಿ ಕ್ಲೀನ್ ಮಾಡಿಸ್ಕೊಡ್ತೀನಿ. ಅವ್ರು ಹೋಗ್ಲಿ ಸರ್. ಆಮೇಲೆ ಅವ್ರನ್ನೇ ಇನ್ನೊಂದು ಮೀಟಿಂಗ್ನಲ್ಲಿ ಹೇಳ್ತಿದ್ದಾರೆ ಸರ್, ಈಗಾಗಲೇ ಅಲ್ಲಿ ಬಾಡಿಗೆಗೆ ಯಾರಿದ್ದಾರಂತ ಹೆಚ್ಚುವರಿ ಯಾಕೆಂದ್ರೆ ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದನ್ನು ಹೇಳ್ತೀವಿ, ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ. ಯಾರ್ಯಾರು ಸಬ್ಲೀಸ್ ಇದ್ದೀರಲ್ಲ ಹೆಚ್ಚುವರಿ ಹೆಂಗಿದ್ರೆ ಅವ್ರನ್ನೂ ಕನ್ಸಿಡರ್ ಮಾಡಬೇಕಂತ ಸಾಹೇಬರು, ಡಿ ಸಿ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಬಿಲ್ಡಿಂಗ್ ಹೊಡೆಯಬೇಕನ್ನೋ ಉದ್ದೇಶ ಯಾರು ಇರಲಿಲ್ಲ ಸರಿಣ. ಅದ್ರ ಮೇಲೆ ಏನಿದೆ ಅದನ್ನ 23 ಕೋಟಿ ಸಾಹೇಬ್ರೆ ಅಂತ ಮಾಡಿ ಇರೋದನ್ನೇ ಅಕ್ಯುರೇಟ್ ಮಾಡಿ ನಿಮಗೆಲ್ಲ ಕೊಡ್ಬೇಕನ್ನೋ ಉದ್ದೇಶ ಇತ್ತು. ಯಾವಾಗ ಬಿಲ್ಡಿಂಗ್ ಸ್ಟೆಬಿಲಿಟಿ ಇಲ್ಲ ಅಂತ ಕೊಟ್ಟರು ಅದಾದ್ಮೇಲೆ ಜನರ ಜೀವ ಜೊತೆ ಇದು ಮಾಡೋದು ಬೇಡ ಅಂದ್ಬಿಟ್ಟು ಸಾಹೇಬರು ಹೇಳಿ ಮಾಡಿದ್ರು. ಈಗ ಏನು ಹೇಳ್ತಾ ಇದ್ರ ಪ್ರಕಾರ ಬಿಡಿ ಏನಿದೆ ಎಲ್ಲರೂ ಇದ್ದಾರೆ, ನೀವು ಹೇಳ್ದಂಗೆ ಯಾರು ಬಿಟ್ಟು ಹೋಗೋದಿಲ್ಲ. ವಿತಿನ್ ಇಯರ್ ಒಳಗಡೆ ಕಂಪ್ಲೀಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಯಾವುದೋ ಕಾರಣಕ್ಕೆ ನಿಮ್ಮನ್ನು ಒಗ್ಗಲಿಸೋ ಮಾತೇ ಇಲ್ಲ. ಯಾರ್ಯಾರು ಅದ್ಭುತವಾಗಿದ್ದೀರಾ, ಯಾರ್ಯಾರು ಇದೀವಿ ಅದ್ರ ಪ್ರಕಾರ ಕೊಡ್ಬೇಕಂತ ಸಾಹೇಬ್ ಬಂದಿರೋದು. ಎಷ್ಟು ಫಾಸ್ಟಾಗಿ ನೀವು ನಾಳೆ ಬಿಟ್ಕೊಡ್ರೆ ನಾಳೆಯಿಂದ ಅವ್ರು ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಮಳೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿಮಗೂ ಹಾನಿ ಆಗ್ತದೆ, ಕೆಲಸ ಮಾಡೋದು ನಮಗೂ ಹಾನಿ ಆಗ್ತದೆ. ನೀವೆಲ್ಲ ಊರಿನವರು ಅರ್ಥ ಯಾವ ಇಲ್ಲಿ ನಾವೇನು ತಪ್ಪಿಸ್ಕೊಂಡು ಹೊಡೋಕ್ಕಾಗಲ್ಲ. ಹಂಗಾಗಿ ದಯವಿಟ್ಟು ಆದಷ್ಟು ಈ ವಾರದಲ್ಲಿ ಬೇಗ ಬಿಟ್ಕೊಟ್ರೆ ಈ ವಾರದಲ್ಲೇ ಕೆಲಸ ಸ್ಟಾರ್ಟ್ ಆಗ್ತದೆ. ಟೆಂಡರ್ ಆಗಿದೆ, ಅಮೌಂಟ್ ಬಂದಿದೆ, ಎಲ್ಲ ರೆಡಿ ಇದೆ. ನೀವು ಎಷ್ಟು ಬೇಗ ಮನ್ಸು ಮಾಡಿ ಬಿಟ್ಕೊಡ್ತೀರಾ ಅಷ್ಟು ಬೇಗ. ಈಗ ತಾತ್ಕಾಲಿಕವಾಗಿ ಸಾಹೇಬ್ರಿಗೆ ಕೇಳಿದ್ದಾರೆ ಎಲ್ಲರೂ ಒಂದು ಮಾಡ್ಕೊಡಿದ್ರು. ಸಾಹೇಬ್ರನ್ನ ಅದೇನು ಗುರುಸಿದ್ದಾರೆ. ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಏನು ಖಾಲಿ ಇದೆ ಅಂತ ರೆಡಿ ಮಾಡ್ಕೊಡ್ತೀವಿ. ತಾತ್ಕಾಲಿಕವಾಗಿ ಬೀದಿಯಲ್ಲಿ ಇರೋರಿಗೆ ಅವರು ನೆನ್ನೆ ಹೇಳಿದ್ದಾರೆ ಅಲ್ಲಿ ಮಾಡ್ಕೊಡಿ ಅಂತ. ಅದಕ್ಕೂ ಸಹ ವ್ಯವಸ್ಥೆ ನಗರಸಭೆಯಿಂದ ಮಾಡ್ಕೊಡ್ತೀವಿ. ಅಲ್ಲಿ ನೀರಿನ ವ್ಯವಸ್ಥೆ, ಶೆಲ್ಟರ್ ಎಲ್ಲ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಯಾರಿಗೂ ತೊಂದರೆ ಮಾಡೋದಾಗಲಿ, ಹೊಟ್ಟೆ ಮೇಲೆ ಹೊಡೆಯುವಂಥ ಉದ್ದೇಶ ಆಗಲಿ ಉಸ್ತುವಾರಿ ಸಚಿವರಿಗಿಲ್ಲ, ಜಿಲ್ಲಾಡಳಿತಕ್ಕಿಲ್ಲ, ನಮ್ಮ ನಗರಸಭೆಗೂ ಇಲ್ಲ. ಯಾರು ಏನು ಹೇಳಿದ್ರೆ ದಯವಿಟ್ಟು ವದಂತಿಗಳಿಗೆ ಯಾರು ತಿಳ್ಕೊಡ್ಬೇಡಿ. ಇದರಲ್ಲಿ ಏನೂ ಆಗಲ್ಲ. ನೀವು ಎಷ್ಟು ಫಾಸ್ಟಾಗಿ ಬಿಡ್ತೀರಾ ಅಷ್ಟು ಫಾಸ್ಟಾಗಿ ಬಿಲ್ಡಿಂಗ್ ಆಗುತ್ತೆ. ಮೂಲ ವಾಸದಾರ ಯಾರು ಇರ್ತಾರೋ ಅವ್ರು ಅಲ್ಲೇ ಇರ್ತೀರಾ, ಯಾರ್ಯಾರು ಅದ್ಭುತವಾಗಿರ್ತಾರೋ ಅವ್ರಿಗೆ ಅಲ್ಲೇ ಇರ್ತೀರಾ. ಇನ್ ಕೇಸ್ ಏನಾದ್ರು ಆ ಥರ ಆದಾಗ ಸಾಹೇಬ್ ಒಂದು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ ನಮಗೆ, ರೈಟ್ ಟು ರೆಫ್ಯೂಸ್ ಆಗ್ತದೆ ಅವರಿಗೆ ಕೊಡಿ ಅಂತ. ಅದ್ರ ಪ್ರಕಾರ ನಿಮ್ಮಗಳಿಗೆ ಸೇರ್ತದೆ.
ಯಾರು ಅದ್ರಲ್ಲಿ ಆತಂಕ ಪಡೋಂತ ಏನಿಲ್ಲ. ಏನು ಶ್ರೀಧರಣ್ಣ